ಎಲ್ಲರಿಗೂ ನಮಸ್ತೆ. ನಾನು ಇವತ್ತು ಚಾಪ್ಟರ್ ನಂಬರ್ 6 ಪರ್ಸೆಂಟೇಜ್ ಕನ್ನಡದಲ್ಲಿ ಶೇಕಡ ಇದರ ಮೇಲೆ ಒಂದು 25 ವರ್ಕ್ಡ್ ಎಕ್ಸಾಂಪಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಆಯಿತಾ? ಈಗ ಪ್ರಾಬ್ಲಮ್ ನಂಬರ್ 1 ನೋಡಿ. ಪ್ರಾಬ್ಲಮ್ ನಂಬರ್ 1ನಲ್ಲಿ ಏನು ಕೇಳಿದ್ದಾನೆ? ಪರ್ಸೆಂಟೇಜ್ ಆಫ್ 17/25 ಅಂತ ಕೇಳಿದ್ದಾನೆ. ಆಯಿತಾ? 17/25 ಇದರ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ? ಈ ಥರ ಬಂದರೆ ಫ್ರ್ಯಾಕ್ಷನ್ ಬಂದರೆ ಡೈರೆಕ್ಟ್ 100ನ ಮಲ್ಟಿಪ್ಲೈ ಮಾಡಿ, ಡೈರೆಕ್ಟ್ 100ನ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ. 25 1s 25 4s ನೋಡಿ, ಇದು ಕ್ಯಾನ್ಸಲ್ ಆಯಿತು. ಮೇಲ್ಗಡೆ 17 × 4 ಉಳ್ಕೋತು. 17 4s 68. ಆಯಿತಾ? ಆನ್ಸರ್ ಬಿ ಬರುತ್ತೆ. ಅದಕ್ಕೆ ಹೇಳಿದ್ದು ಟೇಬಲ್ಸ್ ಕಲ್ತಿರಬೇಕು ಅಂತ. ಇಲ್ಲ ಅಂದರೆ ಮಲ್ಟಿಪ್ಲೈ ಮಾಡ್ಕೊ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀರಾ ನೀವು. ಅದಕ್ಕೆ ಟೇಬಲ್ ಕಲ್ತ್ಕೊಳ್ಳಿ. 20 ಕಲ್ತಿರಬೇಕು ನೀವು. ಕ್ವಶನ್ ನಂಬರ್ 2 ನೋಡಿ. ಕ್ವಶನ್ ನಂಬರ್ 2 ಇನ್ನೂ ಸಿಂಪಲ್ ಆಗಿದೆ. 65/1000 ಇದೆ. ಇದ್ರ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಬೇಕಂತೆ. ಜಸ್ಟ್ 100ರಿಂದ ಮಲ್ಟಿಪ್ಲೈ ಮಾಡಿ, 100ನ ಮಲ್ಟಿಪ್ಲೈ ಮಾಡಿ. 2 0 2 0 ಡಮಾರ್ ಆಗುತ್ತೆ. ಉಳ್ಕೊಂಡದ್ದು 65/10 ಆಗುತ್ತೆ. ಆಯಿತಾ? 65/10 ನೋಡಿ, ಕೆಳಗಡೆ 1 0 ಇದೆ. 1 0 ಇದ್ದರೆ ಏನು ಮಾಡಿ ಅಂದರೆ ಫಸ್ಟ್ ನ್ಯೂಮರೇಟರ್ ಐತಲ್ಲ, ಏನಿದೆ ಅದನ್ನು ಬರ್ಕೊಳ್ಳಿ. ಮೇಲ್ಗಡೆ ಏನಿದೆ ಅದನ್ನು ಬರ್ಕೊಳ್ಳಿ. ಆಯಿತಾ? ಡಿನಾಮಿನೇಟ್ರಲ್ಲಿ 1 0 ಇದೆ. 1 0 ಇದೆ ಅಂದರೆ ಒಂದು ಅಂಕಿ ಆದಮೇಲೆ ಚುಕ್ಕಿ ಇಡಬೇಕು. ಆಯಿತಾ? 6.5% ಆಗುತ್ತೆ. ಆನ್ಸರ್ ಎ ಬರುತ್ತೆ. ಆನ್ಸರ್ ಎ. ಕ್ವಶನ್ ನಂಬರ್ 3 ನೋಡಿ. 80% ಇದೆ. ಇದನ್ನು ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡಬೇಕಂತೆ. ಫ್ರ್ಯಾಕ್ಷನ್ ಕನ್ನಡದಲ್ಲಿ ಭಿನ್ನರಾಶಿ ನೋಡಿ. 80% ಅಲ್ಲ, ಪರ್ ಸೆಂಟ್. ಸೆಂಟ್ ಅಂದರೆ 100, CENT ಸೆಂಟ್. ಪರ್ಸೆಂಟ್ನ ಈ ಥರ ಬರ್ಕೋತಾ ಇದೆ, ಪರ್ ಸೆಂಟ್. ಪರ್ ಅಂದರೆ ಈ ಲೈನು, ಸೆಂಟ್ ಅಂದರೆ 100. ಆಯಿತಾ? ಇದನ್ನು ಸಿಂಪ್ಲಿಫೈ ಮಾಡಿ ನೋಡಿ. ಮೇಲ್ಗಡೆ 1 0 ಡಮಾರು, ಕೆಳಗಡೆ 1 0 ಡಮಾರು. 8/10 ಬರುತ್ತೆ. ಆನ್ಸರ್ ಚೆಕ್ ಮಾಡಿ. ಆನ್ಸರ್ ಎ ಬರುತ್ತೆ. ಆನ್ಸರ್ ಎ. ಕ್ವಶನ್ ನಂಬರ್ 4 ನೋಡಿ. 4.4% ಈಕ್ವಲ್ ಟು ಅಂತ ಕೇಳಿದ್ದಾನೆ. ಜಸ್ಟ್ 4.4% ಇದೆಯಲ್ಲ, ಇದನ್ನು ಪರ್ ಸೆಂಟ್, CENT ಸೆಂಟ್, ಪರ್ಸೆಂಟ್. ಆಯಿತಾ? ಈ ಥರ ಸಿಂಪ್ಲಿಫೈ ಮಾಡಿ ಬರ್ಕೊಳ್ಳಿ. ಚೆಕ್ ಮಾಡಿ ಆನ್ಸರ್ ಏನಾರು ಇದೆಯಾ ಅಂತ. ಆನ್ಸರ್ ಬಿ ಬರುತ್ತೆ. ಆನ್ಸರ್ ಬಿ. ಕ್ವಶನ್ ನಂಬರ್ 5 ನೋಡಿ. 80% ಆಫ್ 240 ಈಸ್ ಹೌ ಮಚ್ ಗ್ರೇಟರ್ ದೆನ್ 35% ಆಫ್ 400. ಕನ್ನಡದಲ್ಲಿ 240ರ 80% ಎಂಬುದು 400ರ 35% ಎಂಬುದಕ್ಕಿಂತ ಎಷ್ಟು ಜಾಸ್ತಿ ಅಂತ ಕೇಳಿದ್ದಾರೆ. ಆಯಿತಾ? 80% ಆಫ್ 240. ಆಯಿತಾ? 80% ಆಫ್ 240 ಈಸ್ ಹೌ ಮಚ್ ಗ್ರೇಟರ್ ದೆನ್ 35% ಆಫ್ 400 ಅಂತ ಇದೆ. ಆಯಿತಾ? ಫಸ್ಟ್ ಇವೆರಡನ್ನ ಸಿಂಪ್ಲಿಫೈ ಮಾಡಿ. 80% ಪರ್ ಸೆಂಟ್. ಆಯಿತಾ? ಈ ಸಿಂಬಲ್ಗೆ ಇದನ್ನು ಬರ್ಕೊಂಡಿದ್ದೀನಿ. ಆಯಿತಾ? ಆಫ್ ಅಂದರೆ ಮಲ್ಟಿಪ್ಲಿಕೇಶನ್ ಸಿಂಬಲ್. ಇದು 240. ಇದು ಹಂಗೇನೆ 35%. ಪರ್ಸೆಂಟ್ನ ಪರ್ಸೆಂಟ್ ಅಂತ ಬರ್ಕೊಂಡಿದ್ದೀನಿ. ಆಫ್ ಅಂದರೆ 8. ಆಯಿತಾ? ಈ ಕಡೆ 400. ಕನ್ನಡದಲ್ಲಿ ಆಫ್ಗೆ ರಾ ಅಂತ ಕೊಟ್ಟಿರ್ತಾನೆ. 240 240ರ 400ರ ಆಫ್ ಅನ್ನೋದು ರಾ ಅಂತ ಕೊಟ್ಟಿರ್ತಾನೆ ಕನ್ನಡದಲ್ಲಿ. ಆಯಿತಾ? ಸಿಂಪ್ಲಿಫೈ ಮಾಡಿ ನೋಡಿ. 1 0 1 0 ಡಮಾರ್ ಆಗುತ್ತೆ. ಇನ್ನೊಂದು 0 ಡಮಾರ್ ಆಗುತ್ತೆ. ಮೇಲ್ಗಡೆ ಉಳ್ಕೊಂಡಿದ್ದು 8 × 24 ಉಳ್ಕೊಳ್ಳುತ್ತೆ. ಆ ಕಡೆ ನೋಡಿ 2 0 ಡಮಾರ್ ಆಗುತ್ತೆ. ಮೇಲ್ಗಡೆ 35 ಉಳ್ಕೋತು, ಆ ಕಡೆ 4 ಉಳ್ಕೋತು. ಆಯಿತಾ? ಇದನ್ನು ಮಲ್ಟಿಪ್ಲೈ ಮಾಡಿ. 24 8s ಏನಾಗುತ್ತೆ? 192 ಏನೋ ಬರ್ತಾ ಇದೆ. 192 ಬರ್ತಾ ಇದೆ. 35 4s ಎಷ್ಟಾಗುತ್ತೆ? 140 ಬರುತ್ತೆ. ಆಯಿತಾ? ಈ ಕ್ವಶನ್ ಓದಿ, ಇನ್ನೊಂದು ಸಲ ಓದ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. 80% ಆಫ್ 240
ಆಯಿತಾ. 80% ಆಫ್ 240 ಈಸ್ ಹೌ ಮಚ್ ಗ್ರೇಟರ್ ದೆನ್ 35% ಆಫ್ 400. ಸಿಂಪಲಾಗಿ ಹೇಳ್ಬೇಕಂದ್ರೆ ಈ ನಂಬರ್ ಇದಕ್ಕಿಂತ ಎಷ್ಟು ಜಾಸ್ತಿ ಇದೆ ಅಂತ ಕೇಳಿದ್ದಾನೆ, ಆಯಿತಾ. ಅದನ್ನು ಹೆಂಗೆ ಇದು ಮಾಡ್ತೀರಾ, ಜಸ್ಟ್ ಮೈನಸ್ ಮಾಡಿ. 192 ಮೈನಸ್ 140, ಇದು 2, ಇದು 5, 0 ಬರ್ 52 ರೂಪಾಯಿ ಜಾಸ್ತಿ ಇದೆ ಆಯಿತಾ. ಈ ನಂಬರು ಇದಕ್ಕಿಂತ 52 ಜಾಸ್ತಿ ಇದೆ. ಆನ್ಸರ್ ಏನಾಗುತ್ತೆ, ಎ ಬರುತ್ತೆ. ಆನ್ಸರ್ ಎ. ಕ್ವಶನ್ ನಂಬರ್ 6 ನೋಡಿ. 7.5% ಆಫ್ 200 ಅಂತ ಕೇಳಿದ್ದಾನೆ. ಇದನ್ನು ಸಿಂಪ್ಲಿಫೈ ಮಾಡಿ. 7.5% ಆಯಿತಾ. ಪರ್ಸೆಂಟ್ನ ಪರ್ಸೆಂಟ್ 1/100 ಅಂತ ಬರ್ಕೊಂಡಿದ್ದೀನಿ. ಹಾಫ್ನ ಇಂಟು ಅಂತ ಬರ್ಕೊಳ್ತೀನಿ. ಕನ್ನಡದಲ್ಲಿ ರಾ ಅಂತ ಇರುತ್ತೆ, 200 ರ ಅಂತ ಬರ್ಕೊಂಡಿರ್ತಾನೆ, ಆಯಿತಾ. ಈ ಕಡೆ 200 ಆಯಿತಾ. 20 ಡಮಾರ್ ಆಗುತ್ತೆ, ಉಳ್ಕೊಳ್ಳೋದು 7.5 ಇಂಟು 2, 7.5 ರೂಪಾಯಿ ಇದೆ. ಅದನ್ನು 2 ಸಲ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 15 ರೂಪಾಯಿ ಆಗುತ್ತೆ. 15 ರೂಪಾಯಲ್ಲಿ ಚುಕ್ಕಿದೆ, ನೆನಪಿರಲಿ, ಡೆಸಿಮಲ್ ಪಾಯಿಂಟ್. ಆನ್ಸರ್ ಏನಾಗುತ್ತೆ, ಬಿ ಬರುತ್ತೆ. ಆನ್ಸರ್ ಬಿ. ಕ್ವಶನ್ ನಂಬರ್ 7 ನೋಡಿ. 0.067 ಅಂತ ಇದೆ. ಅದನ್ನು ಪರ್ಸೆಂಟೇಜ್ ರೂಪದಲ್ಲಿ ಬರಿಬೇಕಂತೆ. ಏನು ಮಾಡ್ತೀರಾ, ಪರ್ಸೆಂಟೇಜ್ ಕೇಳಿದ ತಕ್ಷಣ 100ಇಂದ ಮಲ್ಟಿಪ್ಲೈ ಮಾಡಿ. ಯಾವುದೇ ನಂಬರ್ದು ಪರ್ಸೆಂಟೇಜ್ ಕೇಳಿದ್ರೆ 100ಇಂದ ಮಲ್ಟಿಪ್ಲೈ ಮಾಡಿ. ನೋಡಿ 0.067 ಇದೆ. 100 ಜೊತೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ, 100 ಜೊತೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ. ಇಲ್ಲಿ 2 0 ಇದೆ, ಇಲ್ಲಿ 2 0 ಇದೆ, ಆಯಿತಾ. ಡೆಸಿಮಲ್ ಪಾಯಿಂಟು 2 ಡಿಜಿಟ್ ಆದಮೇಲೆ ಆ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿದ್ದದ್ದು ಇಲ್ಲಿ ಶಿಫ್ಟ್ ಆಗುತ್ತೆ. 1 ಡಿಜಿಟ್ 2 ಡಿಜಿಟ್ ಆದಮೇಲೆ ಇಲ್ಲಿ ಶಿಫ್ಟ್ ಆಗುತ್ತೆ, ಆಯಿತಾ. ಅಂದರೆ 6.7% ಆಗುತ್ತೆ. 6.7% ಆಗುತ್ತೆ, ಆಯಿತಾ. ಇದನ್ನು ಬೇಕಾದ್ರೆ ತೆಗೆದಾಕಿ, ಆಯಿತಾ. ಇವೆರಡು 0 ಮೀನಿಂಗ್ಲೆಸ್. ಮುಂದೆ 0, ಡೆಸಿಮಲ್ ಪಾಯಿಂಟ್ ಆದಮೇಲೆ ಆ ಕಡೆ 0 ಇದ್ದರೆ ಮೀನಿಂಗ್ಲೆಸ್. ಆನ್ಸರ್ ಏನಾಗುತ್ತೆ, ಬಿ ಬರುತ್ತೆ. ಆನ್ಸರ್ ಬಿ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8 ಏನಿದೆ, 4.5 ಡಿವೈಡೆಡ್ ಬೈ 10. ಇದರ ಪರ್ಸೆಂಟೇಜ್ ಕೇಳಿದ್ದಾನೆ. ಪರ್ಸೆಂಟೇಜ್ ಕೇಳಿದ ಅಂದ ತಕ್ಷಣ ಜಸ್ಟ್ ಯಾವುದೇ ನಂಬರ್ ಇದ್ದರೆ 100ಇಂದ ಮಲ್ಟಿಪ್ಲೈ ಮಾಡಿ. 100ಇಂದ ಮಲ್ಟಿಪ್ಲೈ ಮಾಡಿ, ಆಯಿತಾ. ನೋಡಿ 1 0 1 0 ಡಮಾರ್ ಆಗುತ್ತೆ, ಉಳ್ಕೊಳ್ಳೋದು 4.5 ಇಂಟು 10, ಆಯಿತಾ. ಇಲ್ಲಿ 10 ಇದೆ, 4 ಇಲ್ಲಿ 1 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ. ಇಲ್ಲಿ 1 0 ಇರೋದ್ರಿಂದ ಡೆಸಿಮಲ್ ಪಾಯಿಂಟ್ ಇಲ್ಲಿದ್ದದ್ದು 1 ಡಿಜಿಟ್ ಆದಮೇಲೆ ಇಲ್ಲಿ ಶಿಫ್ಟ್ ಆಗುತ್ತೆ. ಇಲ್ಲಿದ್ದು ಡೆಸಿಮಲ್ ಪಾಯಿಂಟು ಇಲ್ಲಿ ಶಿಫ್ಟ್ ಆಗುತ್ತೆ, ಆಯಿತಾ. ಆನ್ಸರ್ 45% ಆಗುತ್ತೆ. ಬೇಕು ಅಂದರೆ ಇನ್ನೊಂದ್ಸಲ ಬರ್ಕೊಳ್ಳಿ, 45% ಆಗುತ್ತೆ. ಆನ್ಸರ್ ಏನಾಗುತ್ತೆ, ಬಿ. 4.5ನಿಂದ 10ನಿಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ, ಆಯಿತಾ. 1 ಡಿಜಿಟ್ ಆದಮೇಲೆ ಚುಕ್ಕಿದೆ, ಇಲ್ಲಿ 1 0 ಇದೆ. ಸೊ ಈ ಡೆಸಿಮಲ್ ಪಾಯಿಂಟು 1 ಡಿಜಿಟ್ ಆದಮೇಲೆ ಈ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿದ್ದು ಡೆಸಿಮಲ್ ಪಾಯಿಂಟು ಇಲ್ಲಿ ಶಿಫ್ಟ್ ಆಗುತ್ತೆ. ಸೊ ಇದು 45% ಆಗುತ್ತೆ. ಆನ್ಸರ್ ಬಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ನ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಓದಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಏನು ಕೊಟ್ಟಿದ್ದಾರೆ, ಪ್ರೇಕ್ಷಾ ಅನ್ನೋರ್ದು ಮಂತ್ಲಿ ಸ್ಯಾಲ್ರಿ 17,000 ಇದೆಯಂತೆ. 1 2 3 ಪ್ರೇಕ್ಷಾ ಅನ್ನೋರ್ದು ಮಂತ್ಲಿ ಸ್ಯಾಲ್ರಿ 17,000 ಇದೆಯಂತೆ, ಆಯಿತಾ. ಅವ್ರಿಗೆ 5% ಇನ್ಕ್ರಿಮೆಂಟ್ ಕೊಡ್ತಾರಂತೆ. ಅವ್ರ ಸ್ಯಾಲ್ರಿ ಎಷ್ಟಿದೆ ಅದರಲ್ಲಿ 5% ಇನ್ಕ್ರಿಮೆಂಟ್ ಕೊಡ್ತಾರಂತೆ, ಆಯಿತಾ. ಅವ್ರ ಸ್ಯಾಲ್ರಿ 17,000 ಇದೆ, 17,000ಕ್ಕೆ 5% ಇನ್ಕ್ರಿಮೆಂಟ್ ಕೊಡ್ತಾರೆ ಅಂತೆ, ಆಯಿತಾ. ಕ್ವಶನ್ ನೋಡಿ. ಇನ್ಕ್ರಿಮೆಂಟ್ ಕೊಟ್ಟಾದಮೇಲೆ ಅವ್ರದ್ದು ಮಂತ್ಲಿ ಸ್ಯಾಲ್ರಿ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸಿಂಪ್ಲಿಫೈ ಮಾಡಿ. ಇದು 17,000 ಪ್ಲಸ್ 17,000 ಇಂಟು 5%, ಆಯಿತಾ. 2 0 2 0 ಡಮಾರ್ ಆಗುತ್ತೆ. 1 2 3 ಪ್ಲಸ್
170 ಇಂಟು 5 ಆಗುತ್ತೆ ಆಯಿತಾ. 170 ಇಂಟು 5 ಅಂದರೆ 850 ಬರುತ್ತೆ. 850 ಈ ಕಡೆ 17,000 ಅಂದರೆ 5% ಇನ್ಕ್ರಿಮೆಂಟ್ ಅಂತ ಕೇಳಿದಾರಲ್ಲ. 5% ಇನ್ಕ್ರಿಮೆಂಟ್ ಅಂದರೆ 850 ರೂಪಾಯಿ ಸಂಬಳ ಜಾಸ್ತಿ ಆಗಿದೆ ಅವ್ರದ್ದು ಆಯಿತಾ. ಎರಡನ್ನೂ ಆ್ಯಡ್ ಮಾಡಿ 17,850 ರೂಪಾಯಿ ಆಗುತ್ತೆ. ಆನ್ಸರ್ ಏನು ಬರುತ್ತೆ? ಬಿ ಬರುತ್ತೆ. ಆನ್ಸರ್ ಬಿ. ಇದು ಅವ್ರ ಸಂಬಳ 17,000, ಇದು ಅವ್ರಿಗೆ ಕೊಟ್ಟಿರೋ ಇನ್ಕ್ರಿಮೆಂಟ್ 850 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಆಯಿತಾ. ಆನ್ಸರು 17,850 ಬರುತ್ತೆ. ಕ್ವಶನ್ ನಂಬರ್ 10 ನೋಡಿ. ದ ಕಾಸ್ಟ್ ಆಫ್ ದ ಬುಕ್ ಈಸ್ 150. ಒಂದು ಪುಸ್ತಕದ ಬೆಲೆ 150 ರೂಪಾಯಿ. ಒಂದು ಪುಸ್ತಕದ ಬೆಲೆ 150 ರೂಪಾಯಿ ಆಯಿತಾ. ನೆಕ್ಸ್ಟ್, ಆ್ಯಂಡ್ ಇಟ್ಸ್ ಕಾಸ್ಟ್ ಈಸ್ ಇನ್ಕ್ರೀಸ್ಡ್ ಬೈ 30%. ಈ ಕಾಸ್ಟ್ನ 30% ಜಾಸ್ತಿ ಮಾಡಿದ್ದಾರೆ ಅಂತ ಕೇಳಿದ್ದಾನೆ ಆಯಿತಾ. ಆ ಥರ ಬೆಲೆ 150 ಇದೆ, ಅದನ್ನು 30% ಜಾಸ್ತಿ ಮಾಡ್ತಾ ಇದ್ದಾರೆ. 30% ಜಾಸ್ತಿ ಮಾಡ್ತಾ ಇದ್ದಾರೆ ಆಯಿತಾ. ಬುಕ್ಕನ್ನ ಸಿಂಪ್ಲಿಫೈ ಮಾಡಿ. 150 ಪ್ಲಸ್ 150 ಇಂಟು 30% ಆಯಿತಾ. 1 0 ಡಮಾರು, ಇನ್ನೊಂದು 0 ಡಮಾರು. 150 ಪ್ಲಸ್ 15 ಇಂಟು 3. 15 ಇಂಟು 3 ಅಂದರೆ 45 ಆಗುತ್ತೆ. ಈ ಕಡೆ 150, ಆನ್ಸರ್ 195 ಬರುತ್ತೆ. ಆನ್ಸರ್ 195 ಏನು ಬರುತ್ತೆ? ಸಿ ಬರುತ್ತೆ. ಆನ್ಸರ್ ಸಿ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ರಲ್ಲಿ 500 kgದು 75% ಎಷ್ಟು ಅಂತ ಕೇಳಿದ್ದಾರೆ ಆಯಿತಾ. 500 ಇಂಟು 75% 20 ಡಮಾರ್ ಆಗುತ್ತೆ. 75 ಇಂಟು 5 ಮಾಡಿ. 75 ಇಂಟು 5 ಮಾಡಿದ್ರೆ 375 ಬರುತ್ತೆ ಆಯಿತಾ. ಅಂದರೆ 500 kgಲಿ 75% ಅಂದರೆ 375 ಆಗುತ್ತೆ ಆಯಿತಾ. ಆನ್ಸರ್ ಏನಾಗುತ್ತೆ? ಎ ಬರುತ್ತೆ ಆಯಿತಾ. 500 kgಲಿ 25% ಅಂದರೆ ಎಷ್ಟಾಗುತ್ತೆ? ಉಳಿದಿರೋದು 500 ಮೈನಸ್ 375 ಅಂದರೆ ಎಷ್ಟಾಗುತ್ತೆ? 125 ಬರುತ್ತೆ. ಇದು 75% ಆಯಿತಾ. 125 ಇದು 25%. 500 kgಲಿ 75% ಅಂದರೆ 375 ಬರುತ್ತೆ. 25% ಅಂದರೆ 125 ಬರುತ್ತೆ. ಎರಡನ್ನೂ ಆ್ಯಡ್ ಮಾಡಿದ್ರೆ 500 ಬರುತ್ತೆ. 500 ಅಂದರೆ 100%. ಕ್ವಶನ್ ನಂಬರ್ 12 ನೋಡಿ. ಗಿರೀಶ ಗಾಟ್ 20 ಮಾರ್ಕ್ಸ್ ಔಟ್ ಆಫ್ 25. ಫೈಂಡ್ ದ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಈ ಗೆಟ್. ಗಿರೀಶನೂ 25 ಮಾರ್ಕ್ಗೆ ಒಂದು ಟೆಸ್ಟ್ ಇರುತ್ತೆ. 25 ಮಾರ್ಕ್ಸ್ಗೆ 20 ಮಾರ್ಕ್ಸ್ ತೊಗೊಂಡಿದ್ದಾನೆ. 25 ಮಾರ್ಕ್ಸ್ಗೆ ಟೆಸ್ಟ್ ಇದೆ, ಅವನು 25ಗೆ 20 ಮಾರ್ಕ್ಸು ತೊಗೊಂಡಿದ್ದಾನೆ. ಇದು ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಬೇಕಂತೆ. ಪರ್ಸೆಂಟೇಜ್ ಅಂದರೆ 100ಇಂದ ಮಲ್ಟಿಪ್ಲೈ ಮಾಡಿ ಆಯಿತಾ. 25 1s 25 4s ಏನು ಬಂತು? 20 ಇಂಟು 4, 24s 4 2s 8, 80% ಬರುತ್ತೆ. 80% ಅಂದರೆ ಆನ್ಸರ್ ಸಿ. ಆನ್ಸರ್ ಸಿ. ಕ್ವಶನ್ ನಂಬರ್ 13 ನೋಡಿ. ಸ್ಯಾಲ್ರಿ ಆಫ್ ಎನ್ ಎಂಪ್ಲಾಯೀಸ್ 12,500. ಇಫ್ he ಸೇವ್ಸ್ 2,500, ಫೈಂಡ್ ದ ಪರ್ಸೆಂಟೇಜ್ ಆಫ್ ಈಸ್ ಸೇವಿಂಗ್ ಅಂತ ಕೇಳಿದ್ದಾರೆ ಆಯಿತಾ. ಒಬ್ಬರು ಸಂಬಳ 12,500 ರೂಪಾಯಿ ಇದೆಯಂತೆ. 12,500 ರೂಪಾಯಿ ಒಬ್ಬರು ಸಂಬಳ ಇದೆಯಂತೆ. ಅದರಲ್ಲಿ 2,500 ರೂಪಾಯಿ ಸೇವಿಂಗ್ ಮಾಡ್ತಾರಂತೆ. 2,500 ರೂಪಾಯಿ ಸೇವಿಂಗ್ ಮಾಡ್ತಾರಂತೆ. ಇದ್ರ ಪರ್ಸೆಂಟೇಜ್ ಕೇಳಿದ್ದಾರೆ. ಪರ್ಸೆಂಟೇಜ್ ಅಂದ ತಕ್ಷಣ 100ಇಂದ ಮಲ್ಟಿಪ್ಲೈ ಮಾಡಿ ಆಯಿತಾ. ಸಿಂಪ್ಲಿಫೈ ಮಾಡಿ. 20 ಡಮಾರ್ ಆಗುತ್ತೆ. ಇಲ್ಲಿ 2,500 ಡಿವೈಡೆಡ್ ಬೈ 125 ಆಯಿತಾ. ಇದು ಸಿಂಪ್ಲಿಫೈ ಮಾಡಿ. 125 1s 125 2s ಆಯಿತಾ. ನೋಡಿ 2 ಮತ್ತು ಇಲ್ಲೊಂದು 0 ಐತೆ ಆಯಿತಾ. ಆನ್ಸರ್ ಏನಾಗುತ್ತೆ? ಫೈನಲ್ ಆನ್ಸರು 20% ಆಗುತ್ತೆ. ಆನ್ಸರ್ ಡಿ. ಕ್ವಶನ್ ನಂಬರ್ 14 ನೋಡಿ. ಅದನ್ನು ಓದಿ ಅರ್ಥ ಮಾಡ್ಕೊಳ್ಳಿ. ಲೈನ್ ಬೈ ಲೈನ್ ಓದಿ ಅರ್ಥ ಮಾಡಿಕೊಂಡು ಈಕ್ವೇಷನ್ ಬರ್ಕೋಬೇಕು ಆಯಿತಾ. ವಾಟ್ ಪರ್ಸೆಂಟ್ ಆಫ್ 150 ಈಸ್ 37.5 ಅಂತ ಕೇಳಿದ್ದಾರೆ. ವಾಟ್
percent of 150 is 37.5. ಈ ರೀತಿ ಒಂದೊಂದು ಪದ ಓದಬೇಕು, ಅದರದ್ದು ಈಕ್ವೇಷನ್ ಬರ್ಕೋಬೇಕು. ಆಯಿತಾ? ಕನ್ನಡದಲ್ಲಿ 150 ಈ ಸಂಖ್ಯೆಯ ಶೇಕಡ ಎಷ್ಟು ಭಾಗವು 37.5 ಆಗಿರುತ್ತದೆ ಅಂತ ಕೇಳಿದ್ದಾರೆ. ಆಯಿತಾ? ಸಿಂಪ್ಲಿಫೈ ಮಾಡಿ ಇದನ್ನು. ಎಕ್ಸ್ ಪರ್ಸೆಂಟ್ ಅಂದರೆ ಪರ್ 100, ಹಾಫ್ ಅಂದರೆ ಇಂಟು, ಹಾಫ್ ಅಂದರೆ ಇಂಟು, ಪರ್ಸೆಂಟ್ ಅಂದರೆ ಪರ್ 100. 150 ಈಕ್ವಲ್ ಟು 37.5. ಸಿಂಪ್ಲಿಫೈ ಮಾಡಿ. 1 0 ಡಮಾರ್ ಆಗುತ್ತೆ. ಎಕ್ಸ್ ಇಂಟು 15/10 ಈಕ್ವಲ್ ಟು 37.5 ಆಗುತ್ತೆ. ಆಯಿತಾ? ಮೊದಲೇ ಹೇಳ್ತಾ ಇದ್ನಲ್ಲ, ಅನ್ನೋನ್ ಕ್ವಾಂಟಿಟಿ ಎಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ಇರಬೇಕು, ಉಳಿದಿದ್ದೆಲ್ಲ ಆ ಕಡೆ ಹೋಗಬೇಕು. 37.5 ಇಂಟು ಇದಿದೆಯಲ್ಲ, ಇದು ಆ ಕಡೆ ಹೋದರೆ ಪಲ್ಟಿ ಆಗುತ್ತೆ. 10 ಮೇಲ್ಗಡೆ ಹೋಗುತ್ತೆ, 15 ಕೆಳಗಡೆ ಬರುತ್ತೆ. ಆಯಿತಾ? 5ಇಂದ ಹೋಗುತ್ತೆ. 5 2s 5 3s. ಆಯಿತಾ? ಎಕ್ಸ್ ಈಕ್ವಲ್ ಟು 37.5 ಇಂಟು 2 ಅಂದರೆ ಎಷ್ಟಾಗುತ್ತೆ? 75 ಆಗುತ್ತೆ. 75/3 ಆಗುತ್ತೆ. ಆಯಿತಾ? ಎಕ್ಸ್ ಈಕ್ವಲ್ ಟು 75/3 ಅಂದರೆ 25 ಬರುತ್ತೆ. ಆನ್ಸರ್ 25%. ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 15 ನೋಡಿ. ಪಾಪ್ಯುಲೇಷನ್ ಆಫ್ ಎ ಟೌನ್ ಇನ್ಕ್ರೀಸ್ಡ್ ಫ್ರಮ್ 6,000 to 6,500. ದೆನ್ ಫೈಂಡ್ ದ ಪರ್ಸೆಂಟೇಜ್ ಇನ್ಕ್ರೀಸ್. ಅಂದರೆ ಒಂದು ಪಟ್ಟಣದ ಜನಸಂಖ್ಯೆ 6,000 ಐತಂತೆ, 6,000ರಿಂದ 6,500 ಜಾಸ್ತಿ ಆಗಿದೆಯಂತೆ, ಅದ್ರ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ? ಯಾವಾಗಲೂ ಪರ್ಸೆಂಟೇಜು ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು ಫಸ್ಟು ಡಿನಾಮಿನೇಟ್ರಲ್ಲಿ ಇನಿಷಿಯಲ್ ವ್ಯಾಲ್ಯೂ ಬರ್ಕೋಬೇಕು. ಇನಿಷಿಯಲ್ ಅಥವಾ ಒರಿಜಿನಲ್ ವ್ಯಾಲ್ಯೂ ಬರ್ಕೋಬೇಕು. ಒರಿಜಿನಲ್ ಅಂದರೆ ಮೊದಲು ಎಷ್ಟಿತ್ತು ಆ ವ್ಯಾಲ್ಯೂ ಬರ್ಕೋಬೇಕು. ಮೊದಲು ನೋಡಿ ಎಷ್ಟಿತ್ತು, ಫಸ್ಟು ಇನಿಷಿಯಲ್ ಆಗಿ ಎಷ್ಟಿತ್ತು, 6,000 ಇತ್ತು, ಅದನ್ನು ಕೆಳಗಡೆ ಬರ್ಕೊಳ್ಳಿ. 6,000 ಎಷ್ಟು ಜಾಸ್ತಿ ಆಯಿತು? 6,000 ಇದ್ದದ್ದು 6,500 ಆಯಿತು. ಎಷ್ಟು ಜನ ಜಾಸ್ತಿ ಆದರು? 6,000ದಲ್ಲಿ 500 ಜನ ಜಾಸ್ತಿ ಆದರು. ಆಯಿತಾ? 6,000 ಇತ್ತು, 6,000ದಲ್ಲಿ 500 ಜನ ಜಾಸ್ತಿ ಆದರು. ಪರ್ಸೆಂಟೇಜ್ ಕೇಳಿರೋದ್ರಿಂದ ಇಂಟು 100 ಮಲ್ಟಿಪ್ಲೈ ಮಾಡಿ. ಆಯಿತಾ? ಇಲ್ಲಿ 2 0 ಡಮಾರ್ ಆಗುತ್ತೆ, 1 0 ಡಮಾರ್ ಆಗುತ್ತೆ, 50/6 ಬರುತ್ತೆ. ಆನ್ಸರ್ ಇದೆಯಾ? ಇಲ್ಲ, ಬೇರೆ ಫಾರ್ಮಲ್ಲಿ ಕೊಟ್ಟಿದ್ದಾನೆ. ಆಯಿತಾ? ಇದು ವಿಷಮ ಭಿನ್ನ ರಾಶಿ, ಮಿಕ್ಸ್ಡ್ ಫ್ರ್ಯಾಕ್ಷನ್. ಆಯಿತಾ? ಇದು ವಿಷಮ ಭಿನ್ನ ರಾಶಿ. ಇದು ಅಂದರೆ ಇಂಗ್ಲೀಷಲ್ಲಿ ಇಂಪ್ರಾಪರ್ ಫ್ರ್ಯಾಕ್ಷನ್. ಇದನ್ನು ಕನ್ವರ್ಟ್ ಮಾಡಿ. 6 8s 48 2 ಬರುತ್ತೆ. ಆಯಿತಾ? ಯಾವ ರೀತಿ ಬರ್ಕೋತೀರಾ? ಡಿನಾಮಿನೇಟ್ರಲ್ಲಿ ಏನಿದೆ ಅದನ್ನು ಬರ್ಕೊಳ್ಳಿ. ಅದಾದಮೇಲೆ ರಿಮೈಂಡರು, ಇಲ್ಲಿ ಕೋಶೆಂಟ್. ಇದು ನೋಡಿ, ಫರ್ದರ್ ಸಿಂಪ್ಲಿಫೈ ಮಾಡ್ಬೋದು. 2 1s 2 3s 8 ಇಂಟು 1/3 ಬರುತ್ತೆ. ಆಯಿತಾ? ಆನ್ಸರ್ ಬಿ. ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 16 ನೋಡಿ. ಈ ರೀತಿ ಕೊಟ್ಟು ಸಿಂಪ್ಲಿಫೈ ಮಾಡಿ ಅಂತ ಹೇಳಿದ್ದಾರೆ. ಆಯಿತಾ? ಇದು ನೋಡಿ, ಮಿಕ್ಸ್ಡ್ ಫ್ರ್ಯಾಕ್ಷನ್. ಆಯಿತಾ? ಮಿಶ್ರ ಭಿನ್ನ ರಾಶಿ. ಹೆಂಗೆ ಬರ್ಕೋತೀರಾ? ಫಸ್ಟು ಡಿನಾಮಿನೇಟ್ರಲ್ಲಿ ಏನಿದೆ ಅದನ್ನು ಬರ್ಕೊಳ್ಳಿ. 12 2s 24 ಪ್ಲಸ್ 1 25 ಆಗುತ್ತೆ. ನೆಕ್ಸ್ಟು ಪರ್ಸೆಂಟ್ ಇದೆ, 1/100 ಬರ್ಕೊಳ್ಳಿ. ಪರ್ಸೆಂಟ್ ಅಂದರೆ 1/100. ಹಾಫ್ ಇದೆ, ಹಾಫ್ಗೆ ಮಲ್ಟಿಪ್ಲಿಕೇಶನ್ ಸಿಂಬಲ್ 800 ಬರ್ಕೊಳ್ಳಿ ಆ್ಯಸ್ ಇಟ್ ಈಸ್. 25 ಪ್ಲಸ್ 25%. ಹಾಫ್ ಇದೆ, ಮಲ್ಟಿಪ್ಲಿಕೇಶನ್ ಸಿಂಬಲ್ 320. ಆಯಿತಾ?
ಇಲ್ಲಿ ನೋಡಿ ಸಿಂಪ್ಲಿಫೈ ಮಾಡಿದ್ದನ್ನು 2 0 2 0 ಡಮಾರ್ ಆಗುತ್ತೆ. ಉಳ್ಕೊಂಡಿದ್ದು 25/2 ಇಂಟು 8 ಉಳ್ಕೋತು ಪ್ಲಸ್ ಇದರಲ್ಲಿ 1 0 1 0 ಕ್ಯಾನ್ಸಲ್ ಆಗುತ್ತೆ. ಏನು ಉಳ್ಕೋತು 25/10 ಇಂಟು 32 ಆಯಿತಾ. ಇದು ನೋಡಿ 2 1s 2 4s ಆಯಿತಾ. ಏನು ಉಳ್ಕೋತು 25 ಇಂಟು 4 25 ಇಂಟು 4 ಪ್ಲಸ್ ಇದು ನೋಡಿ 5 2s 5 5s 25 ಆಯಿತಾ. ಮತ್ತು 2 1s 2 1s 2 6s 15 ಇಂಟು 5 ಇಂಟು 16 ಆಯಿತಾ. 25 4 100 16 5s 80 ಎರಡನ್ನೂ ಆ್ಯಡ್ ಮಾಡಿ ಆನ್ಸರ್ 180 ಬರುತ್ತೆ. 180 ಅಂದರೆ ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17ನಲ್ಲಿ 7.2% ಅದರದ್ದು ಸಿಂಪ್ಲೆಸ್ಟ್ ಫಾರ್ಮ್ ಕನ್ನಡದಲ್ಲಿ ಸರಳ ರೂಪ ಕೇಳಿದ್ದಾನೆ ಆಯಿತಾ. ಸಿಂಪ್ಲೆಸ್ಟ್ ಫಾರ್ಮ್ನ ಇಂಗ್ಲೀಷಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತಲೂ ಹೇಳ್ತಾರೆ. ಸ್ಟ್ಯಾಂಡರ್ಡ್ ಫಾರ್ಮ್ ಅಂದರೆ ನಿಮ್ಮ ಕೈಲಿ ಎಷ್ಟು ಸಿಂಪ್ಲಿಫೈ ಮಾಡೋಕ್ಕಾಗುತ್ತೋ ಅಷ್ಟು ಸಿಂಪ್ಲಿಫೈ ಮಾಡಬೇಕು. ಅದನ್ನು ಸರಳ ರೂಪ ಅಂತ ಕನ್ನಡದಲ್ಲಿ ಹೇಳ್ತಾರೆ, ಇಂಗ್ಲೀಷಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳ್ತಾರೆ ಆಯಿತಾ. ಸಿಂಪ್ಲಿಫೈ ಮಾಡೋಣ ಬನ್ನಿ. 7.2% ಅಂತ ಇರೋದು ಪರ್ಸೆಂಟ್ ಅಂತ ಬರ್ಕೊಳ್ಳಿ. ಒಂದು ರೌಂಡ್ ಸಿಂಪ್ಲಿಫೈ ಮಾಡಿದ್ವಿ. ಆನ್ಸರ್ ಇದೆಯಾ? ಇಲ್ಲ. ನೋಡಿ, ಒಂದು ಡಿಜಿಟ್ ಆದಮೇಲೆ ಚುಕ್ಕಿ ಇದೆ, ಆ ಚುಕ್ಕಿನ ತೆಗ್ದಿದ್ದೀನಿ ಆಯಿತಾ. ಮೇಲ್ಗಡೆ ಒಂದು ಡಿಜಿಟ್ ಆದಮೇಲೆ ಚುಕ್ಕಿ ಇದೆ, ಮೇಲ್ಗಡೆ ಒಂದು ಚುಕ್ಕಿ ತೆಗ್ದಿದ್ದೀನಿ, ಕೆಳಗಡೆ 1 0 ಆ್ಯಡ್ ಮಾಡ್ಕೊಂಡಿದ್ದೀನಿ ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿ ಈಗ ಆಯಿತಾ. 2 ಇಂದ ಹೋಗುತ್ತೆ, 2 3s 2 6s ಇದು 500 ಆಯಿತಾ. ನೆಕ್ಸ್ಟ್ 2 ಇಂದ 2 1s 2 8s ಇದು 250 ಆಗುತ್ತೆ ಆಯಿತಾ. ಪುನಃ 2 ಇಂದ ಹೋಗುತ್ತೆ, 2 9s 2 125 ಆಯಿತಾ. ಏನು ಬಂತು ಫೈನಲ್ ಆನ್ಸರು? 9/125 ಬಂತು. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡೋಕ್ಕೆ ಸಾಧ್ಯವಿಲ್ಲ. ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳ್ತಾರೆ ಆಯಿತಾ. ಕನ್ನಡದಲ್ಲಿ ಸರಳ ರೂಪ. ಆನ್ಸರ್ ಏನಿದೆ? ಆನ್ಸರ್ ಡಿ ಬರುತ್ತೆ. ಆನ್ಸರ್ ಡಿ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 1 kg ಸಕ್ಕರೆ 25 ರೂಪಾಯಿ ಐತಂತೆ. 1 kg ಸಕ್ಕರೆ 25 ರೂಪಾಯಿ ಐತಂತೆ. ಅದು 28 ರೂಪಾಯಿ 50 ಪೈಸೆ ಆಗಿದೆ ಆಯಿತಾ. ಕ್ವಶನಲ್ಲಿ ಪರ್ಸೆಂಟೇಜ್ ಇನ್ಕ್ರೀಸ್ ಎಷ್ಟಿದೆ ಅಂತ ಕೇಳಿದ್ದಾನೆ ಆಯಿತಾ. ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿತ್ತು ಅಂತ ಕನ್ನಡದಲ್ಲಿ ಕೇಳಿದ್ದಾನೆ ಆಯಿತಾ. ನೋಡಿ, ಒರಿಜಿನಲ್ ಎಷ್ಟಿತ್ತು? ಒರಿಜಿನಲ್ ಏನಿದೆ ಅದನ್ನು ಕೆಳಗಡೆ ಬರ್ಕೋಬೇಕು. ಒರಿಜಿನಲ್ ಬೆಲೆ 25 ರೂಪಾಯಿ ಆಗಿದೆ ಆಯಿತಾ. ಎಷ್ಟು ರೂಪಾಯಿ ಜಾಸ್ತಿ ಆಯಿತು? 3.5 ರೂಪೀಸ್ ಜಾಸ್ತಿ ಮಾಡಿದ್ದಾನೆ. 3.5 ರೂಪೀಸ್ ಜಾಸ್ತಿ ಮಾಡಿದ್ದಾನೆ ಆಯಿತಾ. ಇದ್ರ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಮಲ್ಟಿಪ್ಲೈ ಬೈ 100 ಮಾಡಿ. 25 1s 25 4s 3.5 ಇಂಟು 4 ಆಯಿತಾ. ಎಷ್ಟಾಗುತ್ತೆ? 14 ರೂಪೀಸ್ ಆಗುತ್ತೆ. ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಆನ್ಸರ್ 14 ಬರುತ್ತೆ. 14 ಅಂದರೆ ಆನ್ಸರ್ ಬಿ. 14% ಜಾಸ್ತಿ ಆಗಿದೆ. ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 19 ನೋಡಿ. ಇದನ್ನು ಸಿಂಪ್ಲಿಫೈ ಮಾಡಬೇಕಂತೆ. 40 ಬರ್ಕೊಳ್ಳಿ, ಮೈನಸ್ 40% ಆಫ್ ಇದ್ದರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಈ ಕಡೆ 40 ಆಯಿತಾ. ನೋಡಿ, 1 0 1 0 ಡಮಾರು, 1 0 1 0 ಡಮಾರ್ ಆಗುತ್ತೆ. ಈ ಕಡೆ 40 ಉಳ್ಕೊಳ್ಳುತ್ತೆ, ಈ ಕಡೆ ಏನು ಉಳ್ಕೊಳ್ಳುತ್ತೆ? 4 ಇಂಟು 4 ಉಳ್ಕೊಳ್ಳುತ್ತೆ ಆಯಿತಾ. 40 ಮೈನಸ್ 4 4s 16, 4 4 16, 40ರಲ್ಲಿ 16 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ?
24. ಕ್ವಶನ್ ನಂಬರ್ 20 ನೋಡಿ. 500ದು 60% ಎಷ್ಟು ಅಂತ ಕೇಳಿದ್ದಾನೆ. ಏನು ಮಾಡ್ತೀರಾ? 500 ಇಂಟು 60%. ಆಯಿತಾ? 2 ಡಮರ್ ಆಗುತ್ತೆ. ಮೇಲ್ಗಡೆ 5 ಉಳ್ಕೋತು ಇಂಟು 60. 5 6 30. 5 6 30 ಅಂದರೆ 300 ರೂಪಾಯಿ. 500 ರೂಪಾಯಿಲಿ 60% ಅಂದರೆ 300 ರೂಪಾಯಿ. ಆಯಿತಾ? ಆನ್ಸರ್ ಸಿ ಬರುತ್ತೆ. ಆಯಿತಾ? ಇಲ್ಲಿ ಪರ್ಸೆಂಟೇಜ್ ಕೇಳಿಲ್ಲ, ಎಷ್ಟು ರೂಪಾಯಿ ಅಂತ ಕೇಳಿದ್ದಾನೆ. ಇಲ್ಲಿ 500 ರೂಪಾಯಲ್ಲಿ 60%. 500 ರೂಪಾಯಿದು 60% ಅಂದರೆ 300 ರೂಪಾಯಿ. 300 ರೂಪಾಯಿ ಪರ್ಸೆಂಟ್ ಅಲ್ಲ, ಅದು ಇದು 300% ಅಲ್ಲ, 300 ರೂಪಾಯಿ. 500 ರೂಪಾಯಲ್ಲಿ 60%, ಇದು 60%, 300 ರೂಪಾಯಿ. ಆಯಿತಾ? 500 ರೂಪಾಯಲ್ಲಿ 200 ರೂಪಾಯಿ ಅನ್ನೋದು 40%. 300 200 ಸೇರಿಸಿದ್ರೆ 500 ರೂಪಾಯಿ ಆಗುತ್ತೆ, ಆಗ 100% ಆಗುತ್ತೆ. ಆಯಿತಾ? ಇದೆಲ್ಲ ಪರ್ಸೆಂಟ್ ಅಲ್ಲ, ಕ್ವಾಂಟಿಟಿ, ನಂಬರ್ಸ್ ಅಷ್ಟೇ. 300 ಮತ್ತು 200. ಆನ್ಸರ್ ಸಿ. ಕ್ವಶನ್ ನಂಬರ್ 21 ನೋಡಿ. ಅದನ್ನು ಒಂದೊಂದೇ ವರ್ಡು ಓದಬೇಕು, ಅರ್ಥ ಮಾಡ್ಕೋಬೇಕು, ಈಕ್ವೇಷನ್ ರೂಪದಲ್ಲಿ ಬರಿಬೇಕು. ಟು ಗೆಟ್ 15% ವಿಚ್ ನಂಬರ್ ಈಸ್ ಟು ಬಿ ಮಲ್ಟಿಪ್ಲೈ ಟು 100 ಅಂತ ಕೇಳಿದ್ದಾನೆ. ಆಯಿತಾ? ನೆಕ್ಸ್ಟು ಟು ಗೆಟ್ 15% ನೋಡಿ. ಟು ಗೆಟ್ 15%. ಟು ಗೆಟ್ 15%, which number is to be multiply with 100. ಈ ರೀತಿ ಈಕ್ವೇಷನ್ ಬರ್ಕೋಬೇಕು ನೋಡಿ. ಇನ್ನೊಂದ್ಸಲ ಹೇಳ್ತೀನಿ. ಟು ಗೆಟ್ 15%, ವಿಚ್ ನಂಬರ್ ಈಸ್ ಟು ಬಿ ಮಲ್ಟಿಪ್ಲೈ ವಿತ್ 100. ಆಯಿತಾ? ಈ ರೀತಿ ಬರ್ಕೊಳ್ಳಿ. ಕನ್ನಡದಲ್ಲಿ ಏನು ಕೇಳಿದ್ದಾನೆ? 15% ಪಡೆಯಲು 100ಕ್ಕೆ ಯಾವ ಸಂಖ್ಯೆಯನ್ನು ಗುಣಿಸಬೇಕು ಅಂತ ಕೇಳಿದ್ದಾನೆ. ಆಯಿತಾ? ಸಿಂಪ್ಲಿಫೈ ಮಾಡಿ. ಎಕ್ಸ್ ಈಕ್ವಲ್ ಟು, ಆಯಿತಾ, ಎಕ್ಸ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರಲಿ, 100ನ ಆ ಕಡೆ ಕಳಿಸಿ. 15% ಡಿವೈಡೆಡ್ ಬೈ 100 ಅಂತ ಬರ್ಕೊಳ್ಳಿ. ಆಯಿತಾ? ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು 15% ಇದೆಯಲ್ಲ, ಅದನ್ನು 1/100 ಅಂತ ಬರ್ಕೊಳ್ಳಿ. ಇದು ಮೊದಲೇ ಇತ್ತು, 100 ಅಂತ ಬರ್ಕೊಳ್ಳಿ. ಆಯಿತಾ? ಎಕ್ಸ್ 15 ಬರ್ಕೊಳ್ಳಿ. ಆಯಿತಾ? ಕೆಳಗಡೆ 4 0 ಇದೆ, 4 0 ಇದ್ದರೆ ಮೇಲ್ಗಡೆ 1 2 3 4 ಡಿಜಿಟ್ ಆದಮೇಲೆ ಚಿಕ್ಕಿಡಬೇಕು. ಕೆಳಗಡೆ 4 0 ಇದೆ, ಮೇಲ್ಗಡೆ 1 2 3 4 ಡಿಜಿಟ್ ಆದಮೇಲೆ ಚಿಕ್ಕಿಡಬೇಕು. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ ಬರುತ್ತೆ. ಆನ್ಸರ್ ಎ. ಕ್ವಶನ್ ನಂಬರ್ 22 ನೋಡಿ. ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾರೆ. 50% ಆಫ್ ಇದೆ. ಆಫ್ ಅಂದರೆ ಮಲ್ಟಿಪ್ಲಿಕೇಶನ್ ಸಿಂಬಲ್. 50 ಇದೆ, 50 ಹಾಕ್ಕೊಳ್ಳಿ. ಇಂಟು ಇದೆ, ಇಂಟು ಹಾಕ್ಕೊಳ್ಳಿ. 20% ಆಫ್ ಇದೆ, ಇಂಟು ಹಾಕ್ಕೊಳ್ಳಿ. 10 ಇದೆ, 10 ಬರ್ಕೊಳ್ಳಿ. ಆಯಿತಾ? 1 0 1 0 ಡಮರ್ ಆಗುತ್ತೆ, ಇನ್ನೊಂದು 0 ಡಮರ್ ಆಗುತ್ತೆ. ಏನು ಉಳ್ಕೊಳ್ಳುತ್ತೆ ಇಲ್ಲಿ? 5 ಇಂಟು 5 ಉಳ್ಕೊಳ್ಳುತ್ತೆ. ಆಯಿತಾ? ಅದಾದಮೇಲೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಐತೆ ನೋಡಿ. 1 0 1 0 ಡಮರ್ ಆಗುತ್ತೆ, 1 0 1 0 ಡಮರ್ ಆಗುತ್ತೆ. ಆ ಕಡೆ ಏನು ಉಳ್ಕೊಳ್ಳುತ್ತೆ? 2 ಉಳ್ಕೊಳ್ಳುತ್ತೆ. 5 5 25 ಇಂಟು 2, 25 2 50. ಆನ್ಸರ್ ಏನಿದೆ? ಬಿ. ಆನ್ಸರ್ ಬಿ. ಕ್ವಶನ್ ನಂಬರ್ 23 ನೋಡಿ. ಸಿಂಪ್ಲಿಫೈ ಮಾಡಬೇಕಂತೆ. ಆಯಿತಾ? ಇದು ಮಿಶ್ರ ಭಿನ್ನರಾಶಿ ಅಥವಾ ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ ನೋಡಿ. 37 ಇಂಟು 2. ಫಸ್ಟು ಡಿನಾಮಿನೇಟ್ರಲ್ಲಿ ಏನಿದೆ ಅದನ್ನು ಬರ್ಕೊಳ್ಳಿ. ಡಿನಾಮಿನೇಟ್ರಲ್ಲಿ 2 ಇದೆ, 2 ಬರ್ಕೊಳ್ಳಿ. ಆಮೇಲೆ 37 ಇಂಟು 2. 37 ಇಂಟು 2 ಅಂದರೆ 74
ಪ್ಲಸ್ 1 ಪರ್ಸೆಂಟ್ ಆಗುತ್ತೆ ಆಯಿತಾ. ಇದೇನಾಗುತ್ತೆ 75/2% ಆಗುತ್ತೆ ಆಯಿತಾ. ಇದನ್ನು ಕನ್ವರ್ಟ್ ಮಾಡಿ. 75/2% ಅಂದರೆ 1/100 ಆಯಿತಾ. 25 3s 25 4s ಆಯಿತಾ. ಮೇಲ್ಗಡೆ ಏನು ಉಳ್ಕೊತು? ಮೇಲ್ಗಡೆ 3 ಇದೆ, ಕೆಳಗಡೆ 2 × 4 ಇದೆ. 2 × 4 ಅಂದರೆ 8 ಆಯಿತಾ. 4 × 2 ಅಂದರೆ 8 ಬರುತ್ತೆ. ಆನ್ಸರ್ 3/8. ಆನ್ಸರ್ ಏನಿದೆ? ಸಿ. ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 24 ನೋಡಿ, ತುಂಬ ಸಿಂಪಲ್ ಆಗಿದೆ. 1400 × 5% ಆಯಿತಾ. 1400ರ 5% ಎಷ್ಟು ಅಂತ ಕೇಳಿದ್ದಾರೆ. 1400 5% ಆಯಿತಾ. 2 0 ಡಮರ್ ಆಗುತ್ತೆ. 14 × 5 14 5 ಎಷ್ಟಾಗುತ್ತೆ? 70 ಬರುತ್ತೆ ಆಯಿತಾ. ಆನ್ಸರ್ ಸಿ ಬರುತ್ತೆ. ಆನ್ಸರ್ ಸಿ. ಕ್ವಶನ್ ನಂಬರ್ 25 ನೋಡಿ. ವಾಟ್ ಪರ್ಸೆಂಟ್ ಆಫ್ 40 ಬಿಕಮ್ಸ್ 120? ನೋಡಿ, ವಾಟ್ ಪರ್ಸೆಂಟ್ ಆಫ್ 40 ಬಿಕಮ್ಸ್ 120 ಆಯಿತಾ. ವಾಟ್ ಪರ್ಸೆಂಟ್ ಆಫ್ 40 ಬಿಕಮ್ಸ್ 120 ಆಯಿತಾ. ಒಂದೊಂದು ವರ್ಡ್ಗೂ ಮೀನಿಂಗ್ ಇರುತ್ತೆ. ಒಂದೊಂದು ವರ್ಡ್ನು ಅರ್ಥ ಮಾಡಿಕೊಂಡು ಈ ರೀತಿ ಈ ಕ್ವೆಶನ್ ಬರ್ಕೋಬೇಕು. ಕನ್ನಡದಲ್ಲಿ ನೋಡಿ, 40ರ ಯಾವ ಪ್ರತಿಶತ 120 ಆಗುತ್ತದೆ ಆಯಿತಾ. ಸಿಂಪ್ಲಿಫೈ ಮಾಡಿ. ಎಕ್ಸ್ ಪರ್ಸೆಂಟ್ ಅಂದರೆ per 100, ಆಫ್ ಅಂದರೆ ಇಂಟು 40 = 120 ಆಯಿತಾ. ಎಕ್ಸ್ = 120. ಮೊದಲು ಹೇಳಿದ್ನಲ್ಲ, ಅನ್ನೋನ್ ಕ್ವಾಂಟಿಟಿ ಎಲ್ಲ ಒಂದು ಸೈಡ್ ಇಟ್ಕೊಳ್ಳಿ, ಮಿಕ್ಕದನ್ನೆಲ್ಲ ಆ ಕಡೆ ಕಳಿಸಿ ಆಯಿತಾ. 40/100 ಇದೆ. ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದರೆ ಪಲ್ಟಿ ಆಗುತ್ತೆ. 100/40 ಆಗುತ್ತೆ ಆಯಿತಾ. 1 0 1 0 ಡಮಾರ್ ಆಗುತ್ತೆ. ಪುನಃ 120 × 10/4 ಆಗುತ್ತೆ ಆಯಿತಾ. 4 1s 4 3 12 ಆಯಿತಾ. ಪಕ್ಕ 0 ಇದೆ. 30 × 10 ಎಕ್ಸ್ = 30 × 10 ಆಗುತ್ತೆ. ಇದು 300 ಬರುತ್ತೆ. ಆನ್ಸರ್ ಏನು ಬರುತ್ತೆ? 300 ಬರುತ್ತೆ. ಆನ್ಸರ್ ಬಿ. ಆನ್ಸರ್ ಬಿ ಬರುತ್ತೆ.